ಬೆಂಗಳೂರು ಎಷ್ಟು ಹಾಳಾಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಚರಸ್ ಚಾಕ್ಲೇಟ್ ಅಂತೆ, ಗಾಂಜಾ ಚಾಕ್ಲೇಟ್ ಅಂತೆ, ನೇರವಾಗಿ ಮಾರಿದ್ರೆ ಸಿಕ್ಕಾಕೋತಾರೆ ಅಂತ ಚಾಕ್ಲೇಟ್ ರೂಪದಲ್ಲಿ ಹುಡುಗರಿಗೆ, ಚಿಕ್ಕ ಚಿಕ್ಕ ಹುಡುಗರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಚಾಕ್ಲೇಟ್ ಮಾದರಿಯಲ್ಲಿ ಚರಸ್ ಗಾಂಜಾ ಮಾರಾಟ ಮಾಡಲಾಗ್ತಾ ಇತ್ತು. ಸೊ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದ 6 ಮಂದಿಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ. 60 ಲಕ್ಷ ಮೌಲ್ಯದ 12,000 ಚರಸ್ ಚಾಕ್ಲೇಟ್ಗಳನ್ನು ಸೀಸ್ ಮಾಡಲಾಗಿದೆ. ಗೂಡ್ಸ್ ವಾಹನಗಳಲ್ಲಿ ಈ ಚರಸ್ ಚಾಕ್ಲೇಟ್ ಅನ್ನು ಮಾರಾಟ ಮಾಡ್ತಾ ಇದ್ರು. ಅದು ಏನು, ಉತ್ತರ ಪ್ರದೇಶದಿಂದ ರೈಲುಗಳ ಮುಖಾಂತರ ಬೆಂಗಳೂರಿಗೆ ಬರ್ತಾ ಇತ್ತಂತೆ. ಪಾನ್ ಶಾಪ್ಗಳ ಮುಖಾಂತರ ಚಾಕ್ಲೇಟ್ ಮಾರಾಟ ಆಗ್ತಾ ಇತ್ತು. ಒಂದು ಚಾಕ್ಲೇಟ್ಗೆ 10 ರೂಪಾಯಿಂದ 100 ರೂಪಾಯಿ ತನಕ ಮಾರಾಟ ಮಾಡ್ತಾ ಇದ್ರಂತೆ. ಈಗ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಗೊತ್ತೇ ಆಗಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈಗ ಸಿಗರೇಟ್ ಸೇದಿದ್ರೆ ಸ್ಮೆಲ್ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಸ್ಮೆಲ್ ಬರುತ್ತೆ. ಬಟ್ ಈ ಥರ ಚಾಕ್ಲೇಟ್ ತಿಂದರೆ ಯಾರಿಗೂ ಸ್ಮೆಲ್ಲೂ ಬರಲ್ಲ, ಅನುಮಾನನೂ ಬರಲ್ಲ. ಮಾಮೂಲಿ ಏನೋ ಒಂದು ಚಾಕ್ಲೇಟ್ ತಿಂತಾ ಇದ್ದಾನೆ ಅಂತ ಅನ್ಕೋತಾರೆ. ನೋಡಿ ಯಾವ ರೂಪದಲ್ಲಿ ಯುವ ಜನತೆಯ ಹಾದಿ ತಪ್ಪಿಸ್ತಾ ಇದ್ದಾರೆ ಇವರು ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ 60 ಲಕ್ಷ ರೂಪಾಯಿ ಮೌಲ್ಯದ ಚಾಕ್ಲೇಟ್ಗಳನ್ನ ಸೀಸ್ ಮಾಡಿದ್ದಾರೆ, 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ, ಈ ಚಾಕ್ಲೇಟ್ ರೂಪದ ಚರಸ್ ಮತ್ತು ಗಾಂಜಾ ಮಾರಾಟ ಬೆಂಗಳೂರಿನಲ್ಲಿ ಅವ್ಯಾಹತವಾಗಿ ಸಾಗ್ತಾ ಇತ್ತಾ? ಯುವಕರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಾ ಇದ್ರಾ ಅಂತ? ಅರವಿಂದ, ಈ ಡ್ರಗ್ಸ್ ದಂಧೆಕೋರರು ಎಲ್ಲೋ ಒಂದು ಕಡೆ ಅಪ್ಡೇಟ್ ಆದಂಥ ರೀತಿಯಲ್ಲಿ ಕಂಡು ಬರ್ತಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಗಾಂಜಾ, ಚರಸ್ಸು, MDMA ಮಾತ್ರೆಗಳು, ಈ ರೀತಿಯಾದಂತಹ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಿದ್ರು. ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪೊಲೀಸರು ಹೊಸದು ಎಂಬಂತೆ ಚಾಕ್ಲೇಟ್ಗಳನ್ನು ಪತ್ತೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಒಂದು ರೀತಿ ಸ್ಟ್ರೈಪ್ಸ್ ರೀತಿ ಬರೋವು, ಅದನ್ನು ನಾಲ್ಗೆ ಮೇಲೆ ಇಟ್ಕೊಳ್ಳೋರು, ಈ ರೀತಿಯಾಗಿ ಸಾಕಷ್ಟು ನಾನಾ ವಿಧದಲ್ಲಿ ಡ್ರಗ್ಸ್ಗಳನ್ನು ನಗರಕ್ಕೆ ಸರಬರಾಜು ಮಾಡ್ತಿದ್ದನ್ನು ಪೊಲೀಸರು ಪತ್ತೆ ಮಾಡಿದರು. ಆದರೆ ಇದೀಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಚಾಕ್ಲೇಟ್ ರೀತಿ ಇದೆ. ಅಂದರೆ ಅದನ್ನು ಓಪನ್ ಮಾಡ್ತಾರೆ, ಬಾಯೊಳಗೆ ಇಟ್ಕೊಂಡ್ರೆ ಅವರು ನಶೆಯಲ್ಲಿ ತೇಲಾಡ್ತಾರೆ, 1-2 ದಿನ ನಶೆಯಲ್ಲಿರ್ತಾರೆ. ಆ ರೀತಿಯಾದಂತಹ ಚಾಕ್ಲೇಟ್ಗಳು ಸುಮಾರು 12,000 ಚಾಕ್ಲೇಟ್ಗಳು 60 ಲಕ್ಷ ಬೆಲೆ ಬಾಳುತ್ತೆ. ಈ ಚಾಕ್ಲೇಟ್ಗಳನ್ನು ಉತ್ತರ ಪ್ರದೇಶದಲ್ಲಿ ತಯಾರಿ ಮಾಡ್ತಿದ್ರು. ಅಲ್ಲಿಂದ ಟ್ರೈನ್ ಮುಖಾಂತರ ಬೆಂಗಳೂರಿಗೆ ತಂದು ಬೆಂಗಳೂರಿನ ಹೊರವಲಯದಲ್ಲಿ, ಅದು ಕಾರ್ಖಾನೆಗಳು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ತಮಗೆ ಆಪ್ತರಾದಂತಹ, ಈ ಹಿಂದೆ ತಮ್ಮ ಬಳಿ ಪರ್ಚೇಸ್ ಮಾಡಿದ್ದಂತಹ ಗಿರಾಕಿಗಳು ಯಾರಿದ್ರು ಅಂಥವ್ರಿಗೆ ಮಾತ್ರ ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ಅಂತಾರಾಜ್ಯ ವಿದ್ಯಾರ್ಥಿಗಳಿಗೂ ಕೂಡ ಈ ಚಾಕ್ಲೇಟ್ಗಳನ್ನು, ಡ್ರಗ್ಸ್ ಚಾಕ್ಲೇಟ್, ಚರಸ್ ಚಾಕ್ಲೇಟ್ಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರಕರಣ ಸಂಬಂಧ ಇದೀಗ 6 ಮಂದಿಯನ್ನು ಬಂಧನ ಮಾಡಲಾಗಿದೆ. ಮತ್ತು ಎಲ್ಲಿ ಈ ಒಂದು ಯೂನಿಟ್ ಇತ್ತಲ್ಲ, ಈ ಪ್ರೊಸೆಸಿಂಗ್ ಯೂನಿಟ್ಟು, ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿದಾವೆ. ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡುವ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳ್ತಿದ್ದಾರೆ. ಇದೀಗ ಜಿಗಣಿ ಪೊಲೀಸರು 6 ಜನರನ್ನು ಅರೆಸ್ಟ್ ಮಾಡಿ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ.